ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಗುರುವಾರ. ಸಾಯಿಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ, ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈಗ ನೋಡಿ ಹೊರಗಿನ ವಾತಾವರಣ ಹೇಗಿದೆ ಅಂತ. ರಂಗೋಲಿ ಎಲ್ಲ ಹಾಕಾಯಿತು. ಈ ಥರ ಇದೆ ನೋಡಿ. ಮಳೆ ಜಿಟಿ ಜಿಟಿ ಮಳೆ ಇದೆ, ತುಂಬ ಮೋಡ ಇದೆ. ಈಗ ನೋಡಿ ಚಹಾ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಚಹಾ ಕುಡಿದುಬಿಟ್ಟು ಆಮೇಲೆ ನಾಷ್ಟ ಮಾಡಬೇಕು. ಮತ್ತು ಎಲ್ಲ ಒಳಗಡೆ ಕಸ ಎಲ್ಲ ಹೊಡ್ಕೊಂಡು ನಾಷ್ಟ ಮಾಡಬೇಕು. ನೋಡಿ ಈಗ ನಾಷ್ಟ ಮಾಡೋಣ ಅಂತ ಹಂಚನ್ನು ಇಟ್ಕೊಂಡಿದ್ದೀನಿ. ದೋಸೆ ಮಾಡಬೇಕು. ಉದ್ದಿನಬೇಳೆ ದೋಸೆ ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ದೋಸೆ ಮಾಡಿಕೊಂಡು ಆಮೇಲೆ ಆಲೂಗಡ್ಡೆ ಸಾಂಬಾರಿದೆ, ಅದನ್ನೇ ಹಾಕ್ಕೊಂಡು ತಿಂದು ಆಮೇಲೆ ಮತ್ತೆ ಸ್ಟಿಚ್ಚಿಂಗಿಗೆ ಕೂಡಬೇಕು ನೋಡಿ. ಹಂಚು ಕಾಯಬೇಕಂತ ಹೇಳಿ ಬಿಟ್ಟಿದ್ದೀನಿ. ಕಾದ ಕೂಡಲೇ ಈಗ ದೋಸೆ ಹಾಕ್ಕೋಬೇಕು ನೋಡಿ. ಕಾದಿದೆ ಹಂಚು. ಈಗ ದೋಸೆ ಹಾಕೋತಾ ಇದ್ದೀನಿ ನೋಡಿ. ಈ ರೀತಿ ತೆಳ್ಳಗೆ ಹಾಕ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ ಥರನೇ ಬರುತ್ತೆ. ನೋಡಿ ಸಾಂಬಾರು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೊಸಬರು ಯಾರಾರ್ದು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಪ್ಲೀಸ್. ನಿಮ್ಮಿಂದಾಗ ಒಂದು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ನೋಡಿ. ಹೀಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡಿದರೆ ನಾವು ಕೂಡ ಬೆಳಿಬೋದು, ನೀವು ಕೂಡ ಬೆಳಿಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ತಿಳಿಸಿ. ಹಾಗೆ ನಿಮ್ಮ ಪರಿಚಯದವರಿಗೆಲ್ಲ ಶೇರ್ ಮಾಡಿ ವಿಡಿಯೋನ. ಈಗ ನೋಡಿ ಒಂದು ದೋಸೆ ಆಯಿತು. ಈಗ ಇನ್ನೊಂದು ದೋಸೆ ಹಾಕ್ಕೊಂಡಿದ್ದೀನಿ. ಅದನ್ನು ತೆಗೆದು ನಮ್ಮ ತಾಯಿಯವ್ರಿಗೆ ಕೊಡ್ತೀನಿ. ಮೊದಲು ಕೊಟ್ಟು ಆಮೇಲೆ ನಾನು ಹಾಕ್ಕೊಂಡು ದೋಸೆ ತಿಂದು ಕಟ್ಟಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡಬೇಕು. ಆಮೇಲೆ ಮತ್ತೆ ಮಧ್ಯಾಹ್ನ ಇವತ್ತು ಗುರುವಾರ ನೋಡಿ, ರಾಯರ ಪೂಜೆ ಅಡುಗೆ ಎಲ್ಲನೂ ಮಾಡ್ಕೋಬೇಕು. ಆಮೇಲೆ ಸ್ಟಿಚ್ಚಿಂಗ್ ಮಾಡಿಕೊಂಡು ದೋಸೆ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಕಾಳು ಹಾಕಿದರೆ, ಅಕ್ಕಿ ತುಂಬ ಜಾಸ್ತಿ ಹಾಕಬಾರ್ದು. ಈ ಥರ ಮಾಡಿದರೆ ಸ್ಮೂತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಈಗ ನೋಡಿ ನಾನು ಹಾಕ್ಕೊಂಡಿದ್ದೀನಿ ಮತ್ತೆ ದೋಸೆ. ಯಾವ ಥರ ಬಂದಿದೆ ಅಂತ ಹೇಳಿ ದೋಸೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ಓಂ ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ. ಈಗ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ಇದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ನಿಂತಿದ್ದೀನಿ ನೋಡಿ. ಪಾತ್ರೆ ಎಲ್ಲ ತೊಳೆದುಕೊಂಡು ಆಮೇಲೆ
ನೆಲ ಎಲ್ಲ ಒರೆಸಿ ಬರ್ಷನ್ಕಟ್ಟೆ ಎಲ್ಲ ಒರೆಸ್ಕೊಂಡು ಆಮೇಲೆ ಸ್ವಲ್ಪ ವಾಕ್ ಮಾಡಿಕೊಂಡು ಮಲ್ಕೋಬೇಕು. ಮಧ್ಯಾಹ್ನದ ಇವತ್ತು ಅಡುಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಸ್ವಲ್ಪ ಸ್ಟಿಚಿಂಗ್ ಗಡ್ಬಡಿಯಲ್ಲಿದ್ದೆ, ಹೀಗಾಗಿ ಯಾವುದೂ ಮಾಡೋಕ್ಕಾಗಲಿಲ್ಲ ವಿಡಿಯೋನ. ಈ ರಾತ್ರಿ ಪಾತ್ರೆ ತೊಳೆಯೋದು ಕ್ಲೀನ್ ಮಾಡೋದು ಈಗ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಒಂದೊಂದು ಸಲ ಯಾವುದು ಮಾಡೋಕ್ಕಾಗಲ್ಲ, ವಿಡಿಯೋನೇ ಮಾಡೋಕ್ಕಾಗಲ್ಲ, ಅಷ್ಟು ಗಡಿಬಿಡಿ ಆಗುತ್ತೆ. ಕಸ್ಟಮರ್ ಬಂದು ಈಗಲೇ ಬೇಕು ಬ್ಲೌಸು ಅಂತ ಹೇಳಿ ಹೋದರು. ಅದಕ್ಕೆ ಬೇಗ ಬೇಗ ಎಲ್ಲ ಊಟ ಎಲ್ಲ ಮಾಡಿ ಹೊಲಿಯೋದಕ್ಕೆ ಕೂತ್ಕೊಂಡಿದ್ದೆ, ಹೀಗಾಗಿ ಯಾವ ಕೆಲಸ ಆಗಲಿಲ್ಲ. ರಾತ್ರಿ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಆಮೇಲೆ ಈಗ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಒಂದೊಂದು ಸಲ ತುಂಬ ಕೆಲಸ ಆಗಿಬಿಡುತ್ತೆ, ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಮಾಡಿಕೊಳ್ಳೇಬೇಕು, ಮಾಡಿಕೊಳ್ಳಿಲ್ಲ ಅಂದರೆ ನಡೆಯೋದಿಲ್ಲ ನೋಡಿ. ಹಾಗೆ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ. ಎಲ್ಲ ಕೆಲಸನೇ ರಾತ್ರಿ ಮುಗಿಸ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ನಮಗೆ ಸ್ವಲ್ಪ ಆರಾಮಾಗತ್ತೆ. ಇಲ್ಲ ಅಂದರೆ ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ತುಂಬ ಗಡ್ಬಡಿ ಆಗಿಬಿಡತ್ತೆ ಎಲ್ಲ ಕೆಲಸನೂ ಅಂದರೆ. ಹೀಗಾಗಿ ರಾತ್ರಿನೇ ಎಲ್ಲ ಕ್ಲೀನಾಗಿ, ಮೊದಲಿಂದ ಅದೇ ರೂಢಿ ನನಗೆ. ಯಾವಾಗಲೂ ರಾತ್ರಿನೇ ಎಲ್ಲ ಊಟ ಆದ ಕೂಡಲೇ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಅಡುಗೆ ಮನೆಯೆಲ್ಲ ಗಲೀಜಾಗಿಬಿಟ್ಟಿರುತ್ತೆ, ಅಲ್ಲಲ್ಲಿ ಜಿರಳೆ ಅದು ಇದು ಬಂದು ಸೇರ್ಕೋತವೆ. ಅದಕ್ಕೆ ನಾನು ಮೊದಲೇ ಕ್ಲೀನಾಗಿ ಇಟ್ಕೊಂಡೆ ಮಲ್ಕೊಳ್ಳೋದು. ಯಾವಾಗಲೂ ಅಡುಗೆ ಮನೆ ಕ್ಲೀನಾಗೇ ಇರಬೇಕು, ಗಲೀಜಾಗಿ ಇರಬಾರ್ದು. ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು, ಮತ್ತು ಮನೆಯೂ ತುಂಬ ಕ್ಲೀನಾಗಿರುತ್ತೆ, ಯಾವುದೇ ಹುಳ ಎಲ್ಲ ಬರೋದಿಲ್ಲ ಇದರಿಂದ. ಯಾವಾಗಲೂ ಅಡುಗೆ ಮನೇನ ಕ್ಲೀನಾಗಿ ಇಟ್ಕೋಬೇಕು. ಮನೆ ಸುತ್ತಮುತ್ತ ಪರಿಸರ ಎಲ್ಲನೂ ಕ್ಲೀನಾಗಿ ಇಟ್ಕೊಂಡ್ರೆ ಒಳ್ಳೆಯದು ನೋಡಿ. ನಾವು ಎಷ್ಟು ಕ್ಲೀನಾಗಿರ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಕ್ಕಳು ಇರ್ತಾರೆ, ಎಲ್ಲ ಇರ್ತಾರೆ. ನಾವು ಗಲೀಜಾಗಿದ್ದರೆ ಅವರಿಗೂ ಕೂಡ ಆರೋಗ್ಯ ಸರಿಯಾಗಿರೋದಿಲ್ಲ, ಮನೆ ವಾತಾವರಣ ಕೂಡ ಸರಿಯಾಗಿರೋದಿಲ್ಲ. ಮನೆಗೂ ದರಿದ್ರ, ಗಲೀಜಿದ್ದರೆ ದರಿದ್ರ ಬರುತ್ತೆ ನೋಡಿ. ಎಲ್ಲ ಕ್ಲೀನಾಗಿ ಇಟ್ಕೊಂಡು ನೀಟಾಗಿ ಇಟ್ಕೋಬೇಕು. ಹೆಣ್ಣುಮಕ್ಕಳು ಯಾವಾಗಲೂ ಬೆಳಿಗ್ಗೆ ಬೇಗನೆ ಏಳಬೇಕು. ಬೇಗನೆ ಎದ್ದು ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ನಮ್ಮ ಅಡಿಗೆ ಎಲ್ಲನೂ ಮಾಡ್ಕೋಬೇಕು. ದಿನನಿತ್ಯ ನಮ್ಮ ಕೆಲಸವನ್ನು ನೀಟಾಗಿ ಚೆನ್ನಾಗಿ ಮಾಡ್ತಾಯಿದ್ರೆ ನಮಗೂ ಒಳ್ಳೆಯದು. ನಮ್ಮ ಸುತ್ತಮುತ್ತ ಪರಿಸರ ಎಲ್ಲ ಕ್ಲೀನಾಗಿದ್ದರೆ ಎಲ್ಲ ರೀತಿಯಿಂದಲೂ ಒಳ್ಳೆಯದು ನೋಡಿ. ಇದನ್ನು ಪಾಲಿಸ್ಬೇಕು ಹೆಣ್ಣು ಮಕ್ಕಳು, ಅಂದರೆ ಅವರಿಗೂ ಒಂದು ಖುಷಿ ಆಗುತ್ತೆ. ನಾನು ಈ ಥರ ಕೆಲಸ ಮಾಡ್ತೀನಿ ಡೈಲಿ ಅಂತ ಹೇಳಿ ಅವರಿಗೂ ಒಂದು ಖುಷಿ ನೋಡಿ, ಮನೆಯವರಿಗೂ ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕೆಲಸ ಮಾಡ್ತಾಳೆ ಅಂತ. ಅವರಿಗೂ ಹಿರಿಯರಿದ್ದರೆ ಅವರಿಗೂ ತುಂಬ ಖುಷಿ ಆಗುತ್ತೆ ಈ ರೀತಿ ನಡವಳಿಕೆ ಇದ್ದರೆ. ಇಲ್ಲ ಒಬ್ಬೊಬ್ಬರು ಏನು ಮಾಡ್ತಾರೆ, ತುಂಬ ಹೊತ್ತು ಮಲ್ಕೊಳ್ಳೋದಾಗಲಿ ಈ ಥರ ಎಲ್ಲ ಮಾಡ್ತಾರೆ. ಕೆಲಸಕ್ಕೆ ಹೋಗದೇ ಇದ್ದ ಮಹಿಳೆಯರು ಯಾವುದೇ ಕೆಲಸ ಮಾಡಲಿಲ್ಲ ಅಂದರೆ ಬರೀ ಮಲ್ಕೊಳ್ಳೋದಷ್ಟೇ ಮಾಡ್ತಾರೆ. ಆ ರೀತಿ ಯಾವಾಗಲೂ ಮಾಡಬಾರ್ದು. ಹೆಣ್ಣುಮಕ್ಕಳು ಮನೆಗೆ ಒಳ್ಳೆಯದಲ್ಲ, ಮನೆಗೆ ಶ್ರೇಯಸ್ಸಲ್ಲ ಅದು. ಯಾವಾಗಲೂ ಹೆಣ್ಣುಮಕ್ಕಳು ಚಟುವಟಿಕೆಯಿಂದ ಕೆಲಸ ಮಾಡ್ತಾಯಿದ್ದರೆ ಮನೆಗೆ ತುಂಬ ಒಳ್ಳೆಯದು. ಆ ಮನೆಗೆ ಲಕ್ಷ್ಮಿ ಒಲಿತಾಳೆ. ಮನೆಯಲ್ಲಿ ಯಾವಾಗಲೂ ಅಲ್ಲಲ್ಲಿ ಗಲೀಜು ಕಸ ಕಡ್ಡಿ ಇದನ್ನೆಲ್ಲ ಇಟ್ಕೋಬಾರ್ದು, ನೀಟಾಗಿ ಇರಬೇಕು. ಮನೆ ಯಾವಾಗಲೂ ಶುದ್ಧಾಚಾರ ಮಾಡ್ತಾನೇ ಇರಬೇಕು. ಮನೆಯೆಲ್ಲ ಒರೆಸ್ಕೊಂಡು ನೀಟಾಗಿ ಶುದ್ಧಾಚಾರ ಮಾಡ್ತಾಯಿದ್ರೆ ಮನೆಗೆ ಲಕ್ಷ್ಮಿ ಒಲಿತಾಳೆ ನೋಡಿ. ಯಾವಾಗಲೂ ನಾವು ಆ್ಯಕ್ಟಿವ್ ಆಗಿ ಇರಬೇಕು ಹೆಣ್ಣುಮಕ್ಕಳು. ಹೆಣ್ಣು ಮಕ್ಕಳಿಂದನೇ ಮನೆ ಚೆನ್ನಾಗಿರೋದು. ಹೆಣ್ಣು ಮಕ್ಕಳು ಚೆನ್ನಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ ನೋಡಿ. ಗಂಡು ಹೇಗೆ ಇದ್ದರೂ ಹೆಣ್ಮಕ್ಳಿಂದ ಹೆಂಡತಿ ಸರಿಯಾಗಿದ್ದರೆ ಅವರು ಕೂಡ ಸರಿ ಹೋಗೋ ಚಾನ್ಸ್ ತುಂಬಾ ಇರುತ್ತೆ. ಕೆಲವರು ಇರ್ತಾರೆ, ಯಾವ ಹೆಂಡತಿ ಎಷ್ಟೇ ಒಳ್ಳೆಯವಳಿದ್ದರೂ
ಗಂಡ ಸರಿ ಇರೋದಿಲ್ಲ, ಅವರ ಹಣೆ ಬರನೇ ಅಷ್ಟು. ಆದರೆ ಕೆಲವೊಂದು ಗಂಡು ಮಕ್ಕಳು ಮನೆಯಲ್ಲಿ ಹೆಣ್ಣುಮಕ್ಕಳು ಸರಿಯಾಗಿದ್ದರೆ ಅವರನ್ನು ನೋಡಿ ಅವರು ಸುಧಾರಿಸ್ತಾರೆ, ಕೆಟ್ಟವರಿದ್ದರೂ ಕೂಡ ಸುಧಾರಿಸ್ತಾರೆ. ಆ ಥರ ಗಂಡ್ಮಕ್ಳು ತುಂಬ ಇರ್ತಾರೆ. ಮನೆಯಲ್ಲಿ ಎಲ್ಲನೂ ಸರಿಯಾಗಿ ಇರಬೇಕು. ಹೆಣ್ಣುಮಕ್ಕಳು ಎಲ್ಲನೂ ಹೊಂದಾಣಿಕೆ ಮಾಡಿಕೊಂಡು ಸಮಾಧಾನದಿಂದ ಅವರಿಗೆ ಬುದ್ಧಿ ಹೇಳಿ ತಿದ್ದಿ ಅವರನ್ನು ಸರಿದಾರಿಗೆ ತರ್ಬೋದು. ಆ ಶಕ್ತಿ ಹೆಣ್ಣುಮಕ್ಕಳಲ್ಲಿ ಇದೆ. ಹೆಣ್ಣಂದರೆ ಸಾಮಾನ್ಯ ಅಲ್ಲ, ಒಂದು ದೇವಿ ಸ್ವರೂಪ. ಅವರ ಕೈಯಲ್ಲಿ ಎಲ್ಲನೂ ಆಗುತ್ತೆ. ಮನಸ್ಸು ಮಾಡಿದರೆ ಎಲ್ಲನೂ ಮಾಡ್ಬೋದು ಹೆಣ್ಣುಮಕ್ಕಳು. ಎಷ್ಟೋ ಜನ ಹೆಣ್ಣುಮಕ್ಕಳಿಂದ ಇಂಥ ಕೆಟ್ಟು ಹೋಗಿರೋ ಗಂಡು ಸರಿದಾರಿಗೆ ಬಂದು ಎಷ್ಟೋ ಸಂಸಾರಗಳು ಸರಿಯಾಗಿದೆ ಅಂತ ಉದಾಹರಣೆಗಳು ತುಂಬ ಇದೆ. ಹೆಣ್ಣುಮಕ್ಕಳು ಯಾವಾಗಲೂ ಸರಿಯಾಗಿರಬೇಕು. ಈಗ ನೋಡಿ ಶ್ರಾವಣ ಮಾಸ ಬಂತು. ಹೆಣ್ಮಕ್ಕಳೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಸರಿಯಾಗಿ ಮಾಡಿದರೆ ಮನೆಗೆ ತುಂಬಾ ಒಳ್ಳೆಯದು. ನೋಡಿ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.